ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಲಲಿತಾ ಸಹಸ್ರನಾಮದ ಸರಣಿಯಲ್ಲಿ ಈ ನಾಮವಾದ ಒಂದು ಅರ್ಥವನ್ನು ನೋಡೋಣ. ಈ ನಾಮ ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತಕ್ಕಂಥದ್ದು. ಅಂದರೆ ವಿಷ್ಣು ಗ್ರಂಥಿ ಅಂದ್ರೆ ಏನು, ಮಣಿಪೂರ ಅಂತ ರುದಿತ ಅಂದ್ರೆ ಏನು, ಇದರ ಕಂಪ್ಲೀಟ್ ವಿವರವಾಗಿ ಇದರ ಅರ್ಥವನ್ನು ನೋಡೋಣ. ಇದು ಈ ನಾಮ ಇದೆಯಾ ಕುಂಡಲಿನಿ ಯೋಗದ ಎರಡನೇ ಮಹತ್ವದ ಹಂತವನ್ನು ವಿವರಿಸುತ್ತೇವೆ. ಮಣಿಪೂರ ಅಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತ. ನಾವು ಹಿಂದಿನ ನಾಮದಲ್ಲಿ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಅಂತ ನೋಡಿದ್ವಿ. ಅಂದ್ರೆ ಬ್ರಹ್ಮಗ್ರಂಥಿ, ಬ್ರಹ್ಮ ಗಂಟನ್ ಅಂದ್ರೆ ಬ್ರಹ್ಮ ಬರೆದಂತ ಹಣೆ ಬರವನ್ನು ಕೂಡ ಏನಾದ್ರೂ ಇದ್ರೆ ಅದನ್ನು ಕೂಡ ತೊಡೆದು ಹಾಕುತ್ತೆ ಅಂತಕ್ಕಂಥ ಒಂದು ತತ್ವವನ್ನು ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಅದನ್ನು ನೋಡಿದ್ದಾಯ್ತು. ಈಗ ವಿಷ್ಣು ಗ್ರಂಥಿ ಅಂದ್ರೆ ಏನು ಅಂತಕ್ಕಂಥದ್ದು ನೋಡ. ಇಲ್ಲಿ ಇನ್ನೊಂದು ಅರ್ಥ ಏನಂದ್ರೆ, ಈ ಕುಂಡಲಿನಿ ಶಕ್ತಿ ಮೂಲಾಧಾರದಲ್ಲಿ ಜಾಗೃತಗೊಂಡು ಮೊದಲ ಗಂಟು ಅಂದ್ರೆ ಹರ್ಡಲ್ ಆದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿತು. ಇನ್ನೊಂದು ವ್ಯಾಖ್ಯಾನದಲ್ಲಿ ನೋಡೋದಾದ್ರೆ, ಈ ಕುಂಡಲಿನಿ ಇನ್ನಷ್ಟು ಮೇಲಕ್ಕೆ ಮೂವಿಂಗ್ ಟುವರ್ಡ್ಸ್ ಸಹಸ್ರಾರ ಮೇಲಕ್ಕೆ ಏರ್ತಾ ಮಣಿಪೂರ ಚಕ್ರವನ್ನು ತಲುಪಿ ವಿಷ್ಣು ಗ್ರಂಥಿಯನ್ನು ಭೇದಿಸುತ್ತಾಳೆ ಅಂತಕ್ಕಂಥ ಇದರ ಅರ್ಥ. ಇನ್ನು ಮಣಿಪೂರ ಅಂದ್ರೆ ಏನು ಅಂದ್ರೆ, ಮಣಿ ಪ್ಲಸ್ ಪೂರ. ಮಣಿ ಅಂದ್ರೆ ರತ್ನ, ಪ್ರಕಾಶ ಅಂದ್ರೆ ಅಮೂಲ್ಯವಾದ ಶಕ್ತಿ ಅಂತ ಅದರ ಲಿಟ್ರಲ್ ಮೀನಿಂಗ್. ಪೂರ ಅಂದ್ರೆ ನಗರ, ಸ್ಥಳ, ಕೇಂದ್ರ ಅಂತ ಆಗುವುದು. ಹೀಗಾಗಿ ರತ್ನಗಳ ನಗರ, ಪ್ರಕಾಶದ ನಗರ ಅಂತಕ್ಕಂಥದ್ದು. ಈ ಯೋಗಶಾಸ್ತ್ರದಲ್ಲಿ ಇದು ಮಣಿಪೂರ ಚಕ್ರ ಅಂತಕ್ಕಂಥದ್ದು ನಾಭಿ ಪ್ರದೇಶದಲ್ಲಿದೆ ಅಂತ ಹೇಳ್ತಾರೆ. ಇನ್ನು ಮಣಿಪೂರ ಚಕ್ರದ ಲಕ್ಷಣಗಳೇನೆಂದ್ರೆ, ಇದು ಅಗ್ನಿತತ್ವದ ಕೇಂದ್ರ. ಅಂದ್ರೆ ಜೀರ್ಣ ಶಕ್ತಿ, ಸಂಕಲ್ಪ ಶಕ್ತಿ, ಡೈಜೆಸ್ಟಿವ್ ಪವರ್, ಸಂಕಲ್ಪ ಶಕ್ತಿ, ಆತ್ಮವಿಶ್ವಾಸ, ಕಾರ್ಯಶಕ್ತಿ, ಇವಕ್ಕೆಲ್ಲ ಸಂಬಂಧಪಟ್ಟಂತ ಒಂದು ಕೇಂದ್ರ. ಯಾರಾದ್ರೂ ಜೀವನದಲ್ಲಿ ಏನಂದ್ರೆ, ನಾನು ಏನಾದರೂ ಸಾಧಿಸಬೇಕು, ನಾನು ಬೆಳೆಯಬೇಕು, ನಾನು ಲೋಕದಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಒಂದು ನನ್ನ ಐ ಶುಡ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಅಂತಂದ್ರೆ ಆ ಶಕ್ತಿ ಇಲ್ಲಿಂದ ಬರುತ್ತೆ. ಎಲ್ಲಿಂದ ಅಂದ್ರೆ ಮಣಿಪೂರ ಅಂತ ಇದು ಅಂತಕ್ಕಂಥದ್ರಿಂದ ಬರುತ್ತೆ, ಮಣಿಪೂರ ಚಕ್ರದಿಂದ ಬರುತ್ತೆ ಅಂತ. ಮಣಿಪೂರ ಅಂತ ರುದಿತ. ಉದಿತ ಅಂದ್ರೆ ಉದಯವಾಗೋದು, ಬರೋದು, ಪ್ರಕಾಶಿಸುವುದು, ಏಳುವುದು. ಅಂದ್ರೆ ಲಲಿತಾದೇವಿಯ ಕುಂಡಲಿನಿ ಶಕ್ತಿಯು ಮಣಿಪೂರ ಚಕ್ರದಲ್ಲಿ ಪ್ರಕಾಶಿಸುತ್ತದೆ ಅನ್ನುವ ಒಂದು ವಾಕ್ಯ ಇಲ್ಲಿ ಹೇಳ್ಬೋದು. ಇನ್ನು ವಿಷ್ಣು ಗ್ರಂಥಿ ಅಂದ್ರೆ, ಮೊದಲು ಒಂದು ವಿಷಯ ಸ್ಪಷ್ಟವಾಗಬೇಕು. ವಿಷ್ಣು ಗ್ರಂಥಿ ಅದಕ್ಕೆ ಮುಂಚೆ, ವಿಷ್ಣು ಗ್ರಂಥಿ ಅಂದ್ರೆ ವಿಷ್ಣುವಿನ ಶಾಪ ಅಥವಾ ವಿಷ್ಣುವಿನಿಂದ ತೊಂದರೆಯಾದದ್ದು, ವಿಷ್ಣುವಿನ ಅಡ್ಡಿ, ವಿಷ್ಣು ಕೊಟ್ಟ ಕಷ್ಟ ಅಂತ ಈ ರೀತಿಯಾಗಿ ನೋಡಬಾರ್ದು. ವಿಷ್ಣು ಎಂಬ ಪದಕ್ಕೆ ಅದು ಸ್ಥಿತಿ ತತ್ವ ಅಂದ್ರೆ ಎಕ್ಸಿಸ್ಟೆನ್ಸ್, ದ ಫಿಲಾಸಫಿ ಎಕ್ಸಿಸ್ಟೆನ್ಸ್, ಅದನ್ನು ಸೂಚಿಸುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಷ್ಣುವಿನ ಕಾರ್ಯ ಏನಂದ್ರೆ, ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಗೆ ಸೃಷ್ಟಿಯ ಅಂದ್ರೆ ಕ್ರಿಯೇಟಿವ್ aspect of this universe, creative aspect in anything, whatever that is creative is Brahma. ವಿಷ್ಣು ಅಂದ್ರೆ whatever that is being maintained, ಆ ಸೃಷ್ಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ವಿಷ್ಣು ತತ್ವ. ಅದೇನು ಮನುಷ್ಯನ ರೂಪದಲ್ಲಿ ಇರ್ತಕ್ಕಂಥದ್ದಲ್ಲ, ಮನುಷ್ಯನ ರೂಪದಲ್ಲೂ ಇರ್ಬೋದು, ನಾವು ಕಲ್ಪಿಸ್ಕೊಂಡ ಹಾಗೆ. ವಿಷ್ಣು ತತ್ವ ಅಂದ್ರೆ ಸ್ಥಿತಿ ಸ್ಥಾಪಕತ್ವ. ರುದ್ರ ಅಂತಕ್ಕಂಥದ್ದು ಲಯಕರ್ತ ಅಂದ್ರೆ ಡಿಸ್ಟ್ರಕ್ಷನ್. ಇಲ್ಲಿ ಡಿಸ್ಟ್ರಕ್ಷನ್ ಅಂದ್ರೆ ಡಿಸ್ಟ್ರಕ್ಷನ್ ಫಾರ್ ರೀಕನ್ಸ್ಟ್ರಕ್ಷನ್ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೇಕು. ಸುಮ್ಮನೆ ಡಿಸ್ಟ್ರಾಯ್ ಮಾಡ್ಬಿಟ್ಟು ಸುಮ್ಮನೆ ಹಾಗೆ ಕೂತ್ಕೊಳ್ಳೋದಲ್ಲ ಅದನ್ನ. ಇಟ್ ಈಸ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂತಕ್ಕಂಥ. ಅಂದರೆ ವಿಷ್ಣು ಅಂದರೆ
ಒಂದು ರೀತಿಯ ಉಳಿಸಿಕೊಳ್ಳುವ ಶಕ್ತಿ, ಕಾಪಾಡುವ ಶಕ್ತಿ, ನಿರ್ವಹಿಸುವ ಶಕ್ತಿ. ಹಾಗಾದರೆ ಈ ಗ್ರಂಥಿ ಅಂತಕ್ಕಂಥ ಪದ ಯಾಕೆ ಬಂತು ವಿಷ್ಣು ಗ್ರಂಥಿ ಅಂದರೆ, ನಾವು ನಿರ್ಮಿಸಿಕೊಂಡಿರುವ ಲೋಕದೊಂದಿಗೆ ಒಂದು ಗುರುತು, ಒಂದು ಅತಿಯಾದ ಗುರುತು ಅಂತ ಹೇಳ್ಬೋದು. ಅಂದರೆ ನೋಡಿ, ಬಹಳ ಸೂಕ್ಷ್ಮವಾಗಿ ಇವಾಗ ಆ ವಿಷಯಕ್ಕೆ ಹೋಗ್ಬೇಕು ನಾವು. ಇಲ್ಲಿ ಏನು ಹಾಗಂದ್ರೆ, ನಾನು ನಿರ್ಮಿಸಿಕೊಂಡಿರುವ ಅಥವಾ ನಾವುಗಳು ಎಲ್ಲರೂ ನಿರ್ಮಿಸಿಕೊಂಡಿರುವ ಲೋಕದೊಂದಿಗೆ ನಾವು ಅತಿಯಾಗಿ ಗುರುತಿಸಿಕೊಳ್ಳುವುದು ಅಂದ್ರೆ ಏನರ್ಥ ಅಂದ್ರೆ, ನಾವೆಲ್ಲವನ್ನು ಕೂಡ ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಸರು, ನನ್ನ ಸ್ಥಾನಮಾನ, ಮೈ ಪೊಸಿಷನ್, ನನ್ನ ಗೌರವ, ನನ್ನ ಘನತೆ, ನನ್ನ ಸಂಪತ್ತು, ನಂದು ಅಂತಕ್ಕಂಥದ್ದು ಬಹಳಷ್ಟು ನಮಗೆ ಇರುತ್ತೆ. ಇವೆಲ್ಲವೂ ಕೂಡ ಸಹಜವಾಗಿ ಬರ್ತಂಥದ್ದು. ಆದರೆ ಇವುಗಳಲ್ಲೇ ಸಂಪೂರ್ಣವಾಗಿ ಸಿಲುಕಿಕೊಂಡು ಬಿಟ್ರೆ ಹೇಗೆ ಅಂತಕ್ಕಂಥದ್ದು, ಅಲ್ಲಿಯೇ ವಿಷ್ಣು ಗ್ರಂಥಿ. ಯು ಆರ್ ಕಾಟ್ ಇನ್ ದಿಸ್ ವೆಬ್ ಅನ್ನೋ ಥರ. ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಸರು, ನನ್ನ ಸ್ಥಾನಮಾನ, ನನ್ನ ಅಣ್ಣ ತಮ್ಮ, ನನ್ನ ಬಂಧು ಬಳಗ, ಇದರಿಂದ ಹೊರಗೆ ಬರಬೇಕು. ಇದು ವಿಷ್ಣು ಗ್ರಂಥಿ. ಇದು ವಿಷ್ಣು ತತ್ವದ ಈ ಗ್ರಂಥಿನಲ್ಲಿ ಏನಾಗುತ್ತೆ ಅಂದರೆ, ನಮ್ಮನ್ನು ಸಿಲುಕಿಸಿ ಬಿಡುತ್ತೆ ಈ ಎಲ್ಲದರೊಳಗೂ ಅಂತಕ್ಕಂಥ. ಇಲ್ಲಿ ಎರಡು ಆಸ್ಪೆಕ್ಟನ್ನು ನಾವು ನೋಡ್ಬೇಕು. ಏನಂದ್ರೆ ಬ್ರಹ್ಮಗ್ರಂಥಿ ಅಂದ್ರೇನು, ವಿಷ್ಣು ಗ್ರಂಥಿ ಅಂತಂದ್ರೆ ಏನು ಅಂತಕ್ಕಂಥದ್ದು, ಅವುಗಳ ನಡುವಿನ ವ್ಯತ್ಯಾಸ ಏನು ನೋಡಿ. ಬಹಳ ಹಿಂದಿನ ಕಾಲದಲ್ಲಿ ಸನಾತನ ಧರ್ಮದಲ್ಲಿ ಬಹಳ ಋಷಿಮುನಿಗಳು ಇವನ್ನೆಲ್ಲವನ್ನು ಕೂಡ, ಇಟ್ ಇಸ್ ಲಿಟಲ್ ಬಿಟ್ ಆಫ್ ಸೈಕಾಲಜಿ ಆಲ್ಸೋ, ಲಿಟಲ್ ಬಿಟ್ ಆಫ್ ಒಂಥರ ಲಿಟಲ್ ಬಿಟ್ ಏನು, ಇಟ್ಸ್ ಕಂಪ್ಲೀಟ್ ಸೈಕಾಲಜಿ, ಕಂಪ್ಲೀಟ್ ಹ್ಯೂಮನ್ ಬಿಹೇವಿಯರ್, ಹ್ಯೂಮನ್ ಇದನ್ನೆಲ್ಲನೂ ಬಹಳ ಆಳವಾಗಿ ಅಭ್ಯಾಸ ಮಾಡಿ, ಆಳವಾಗಿ ಅನುಭವಿಸಿ, ಅದನ್ನು ಆಗಿನ ಕಾಲದ ಒಂದು ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ಆಗಿನ ಕಾಲ ವರ್ಡ್ಸ್, ಆಗಿನ ಕಾಲದ ಪದಗಳಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದರು. ಈಗಿನ ಕಾಲಕ್ಕೆ ಆ ಪದಗಳನ್ನು ನಾವು ಅರ್ಥ ಮಾಡಿಕೊಂಡು ವಿಶೇಷವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಆ ಪದಗಳನ್ನ ಯಾರು ಉಪಯೋಗಿಸೋದಿಲ್ವಲ್ಲ, ಅದರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದು ಒತ್ತಟ್ಟಿಗಿರಲಿ. ಈಗ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಇವೆರಡರ ವ್ಯತ್ಯಾಸ ಏನು ಅಂದರೆ, ಬ್ರಹ್ಮಗ್ರಂಥಿ ಅಂದರೆ ನಾನು ದೇಹ, ಅಂದರೆ ಇಟ್ ಈಸ್ ಪ್ಯೂರ್ಲಿ ಪರ್ಸನಲ್. ಮೈ ಐಸ್, ಮೈ ಇದು ಏನು, ಮೈ ಹ್ಯಾಂಡ್ಸ್, ಮೈ ನೇಚರ್ ಆಫ್ ಎಕ್ಸಿಸ್ಟೆನ್ಸ್, ಕೈ, ಕಾಲು, ಮುಖ ಎಲ್ಲೂ ಇದೆ, ಇಂಟರ್ನಲ್ ಆರ್ಗನ್ಸ್, ಇದು ಇಲ್ಲ ಬ್ರಹ್ಮಗ್ರಂಥಿ. ಇದು ನಾನು ದೇಹ ಅಂತಕ್ಕಂಥದ್ದು. ವಿಷ್ಣು ಗ್ರಂಥಿ, ದೋ ಇಟ್ ಈಸ್ ರಿಲೇಟೆಡ್ ಟು ದಿಸ್ ದೇಹ, ಇದು ಬೇರೆ ರೀತಿಯಲ್ಲಿ ರಿಲೇಷನ್. ಅಂದರೆ ನಾನು, ನನ್ನ ಸಂಬಂಧಗಳು, ನನ್ನ ಸ್ಥಾನಮಾನ, ನನ್ನ ಸಾಧನೆಗಳು ಅಂತಕ್ಕಂಥದ್ದು ಇದು ವಿಷ್ಣು ಗ್ರಂಥಿ. ಸೊ ಮೊದಲನೆಯದು ದೇಹಾಭಿಮಾನ, ಈ ದೇಹದ ಮೇಲಿನ ಅಭಿಮಾನ. ನನ್ನ ದೇಹ, ನನ್ನ ಅಂದರೆ ಎಂಟೈರ್ ನಮ್ಮ ಪರ್ಸನಾಲಿಟಿ ಏನಿದೆಯೋ ಅದನ್ನು ಕುರಿತಂಥದ್ದು ದೇಹಾಭಿಮಾನ. ನನ್ನ ಆಸ್ ಎ ಪರ್ಸನ್, ವಾಟ್ ಐ ಆಮ್ ಆಸ್ ಎ ಪರ್ಸನ್, ಹೌ ಐ consider myself, how I think that I am this body, I am this. ಇವೆಲ್ಲವೂ ಕೂಡ ಇದು ದೇಹಾಭಿಮಾನ. ಎರಡನೆಯದು ಒಂದು ರೀತಿಯ ಮಾನಸಿಕ ಮತ್ತು ಭಾವನಾತ್ಮಕ ಬಂಧನ. ಇಟ್ ಈಸ್ ನಾಟ್ ರಿಯಲಿ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಒಂದು ರೀತಿಯ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಇದು ಒಂದು ರೀತಿಯ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ನಾನು, ನನ್ನದು, ಅದ್ರ ಮೇಲಿನ ಪ್ರೀತಿ, ಅದ್ರ ಮೇಲಿನ ದ್ವೇಷ, ಒಂದು ವಸ್ತು ಬೇಡ ಅಂತಕ್ಕಂಥದ್ದು, ಒಂದು ವಸ್ತು ಬೇಕು ಅಂತಕ್ಕಂಥದ್ದು, ಇವೆಲ್ಲ ಇದೆಯಲ್ಲ, ಇದು ಭಾವನಾತ್ಮಕ ಮಾನಸಿಕ ಸಂಬಂಧಗಳು. ಇದು ವಿಷ್ಣು ಗ್ರಂಥಿ. ಈ ವಿಷ್ಣು ಗ್ರಂಥಿನ ವಿಭೇದಿನಿ ಅಂದರೆ ಇದನ್ನ ಬಿಡಿಸ್ತಾಳೆ. ದೇವಿಯು ವಿಷ್ಣುವನ್ನು ಸೋಲಿಸುತ್ತಾಳೆ ಅಂತಲ್ಲ ಇಲ್ಲ ಅರ್ಥ. ಈ ಸ್ಥಿತಿಯ ಮಟ್ಟದಲ್ಲಿರುವ ಬಂಧನಗಳನ್ನು ಬಿಡಿಸುತ್ತಾಳೆ, ಬಂಧನಗಳನ್ನು ಭೇದಿಸುತ್ತಾಳೆ ಅಂತಕ್ಕಂಥದ್ದು. ಆಕೆಯ ಮೇಲೆ ನಮಗೆ ಆ ಲಲಿತಾ ತ್ರಿಪುರ ಸುಂದರಿಯ ಮೇಲೆ ಇರತಕ್ಕಂಥ ಧ್ಯಾನ, ಆಕೆಯ ಮೇಲಿನ ಒಂದು ನಮ್ಮ ಧ್ಯಾನದಲ್ಲಿ ಈ ಬಂಧನಗಳಿದೆಯಲ್ಲ, ಇವೆಲ್ಲ
ಈ ವಿಷ್ಣು ಗ್ರಂಥಿ ಅಥವಾ ಬ್ರಹ್ಮ ಗ್ರಂಥಿ ಇದನ್ನು ಒಂದೊಂದಾಗಿ ಬಿಡಿಸ್ತಾ ಬರ್ತಾಳೆ. ಒಂದೊಂದೇ ಇಟ್ಸ್ ಅ ಫಿಲಾಸಫಿ ದಟ್ ಯು ವಿಲ್ ನಾಟ್ ರೆಕಗ್ನೈಸ್ ದಟ್ ಯುವರ್ ಬಾಡಿ ಈಸ್ ಯುವರ್ಸ್. ದೆನ್ ಯು ವಿಲ್ ನಾಟ್ ರೆಕಗ್ನೈಸ್ ವಿಷ್ಣು ಗ್ರಂಥಿನಲ್ಲಿ ನಿಮ್ಮ ಸುತ್ತಲೂ ಇರತಕ್ಕಂಥ ಸಂಬಂಧಗಳು ಅದು ಇದು ಅದನ್ನು ಯು ಟ್ರೈ ಟು ಡಿರೆಕಗ್ನೈಸ್ ದೋಸ್ ಥಿಂಗ್ಸ್. ಇದು ಸ್ಥಿತಿಯ ಮಟ್ಟದಲ್ಲಿರುವ ಬಂಧನಗಳನ್ನು ಭೇದಿಸುತ್ತಾಳೆ ಅನ್ನುವುದರ ಅರ್ಥ. ವಿಷ್ಣು ಗ್ರಂಥಿ ವಿಭೇದಿನಿ ನೋಡಿ, ಶೈಲಿ ಒಂಥರ ಡೀಪ್ಲಿ ಫಿಲಸಾಫಿಕಲ್ ಇನ್ ನೇಚರ್. ಎಲ್ಲ ಬಂಧನಗಳು ಯಾಕೆ ಬರುತ್ತೆ? ನಾನು, ನನ್ನದು, ನಂದು ಅಂತಕ್ಕಂಥದ್ರಿಂದ, ನನ್ನ ದೇಹಾಭಿಮಾನದಿಂದ ನನಗೆ ನಂದು ಬೇಕು, ನನ್ನ ಕಾಲು, ನನ್ನ ಕೈ, ನನ್ನ ಕಾಲು, ನನ್ನ ಮೂಗು, ನನ್ನ ಕಿವಿ, ನಾನು ಸುಂದರವಾಗಿದ್ದೇನೆ, ನಾನು ಈ ರೀತಿ ಇದ್ದೇನೆ, ಆ ರೀತಿ ಇದು. ಆದರೆ ಇದಾದ ನಂತರ ವಿಷ್ಣು ಗ್ರಂಥಿನಲ್ಲಿ ಏನಾಗುತ್ತೆ ಅಂದರೆ, ನನಗೆ ಬೇಕಾದಂಥ ವಸ್ತುಗಳು, ನನ್ನ ಮೈಂಡಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ನಾನು ಸೇರಿಸ್ಕೊಳ್ತೀನಿ. ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಅದು ಬೇಕು. ಈ ಬಂಧನಗಳನ್ನು ಸ್ಲೋಲಿ ಶಿ ವಿಲ್ ರಿಮೂವ್ ಇಟ್ ಅಂತಕ್ಕಂಥದ್ದು. ಆಕೆಯಲ್ಲಿ ನಾವು ತಲ್ಲೀನರಾದರೆ, ಆಕೆಯಲ್ಲಿ ನಾವು ಮನಸ್ಸನ್ನೇ ಕೊಟ್ಟಿದ್ದೇ ಆದರೆ, ಸಂಪೂರ್ಣವಾಗಿ ಆಕೆಯ ಮೇಲೆ ಮನಸ್ಸನ್ನು ಕೊಟ್ಟಿದ್ದೇ ಆದರೆ ಇವನ್ನೆಲ್ಲ ಬಿಡಿಸ್ತಾಳೆ ಅಂತಕ್ಕಂಥದ್ದು ವಿಷ್ಣು ಗ್ರಂಥಿ ವಿಭೇದಿನಿ. ಅಂದರೆ ಮಮಕಾರ, ಅತಿಯಾದ ಆಸಕ್ತಿ, ಅಂಟಿಕೊಳ್ಳುವಿಕೆ. ನಮ್ಗೆ ಯಾವುದೋ ಒಂದು ವಸ್ತು ಮೇಲೆ ಬಹಳ ಪ್ರೇಮ ಬಂದ್ಬಿಟ್ರೆ ಅದರೊಟ್ಟಿಗೆ ಇರ್ತೀವಿ. ಭಾವನಾತ್ಮಕವಾಗಿ ಅವಲಂಬನೆ, ಐ ಲೈಕ್ ದಟ್, ಹ್ಯಾವ್ ಎ ಡೀಪ್ ಏನು ಹೇಳ್ತಾರೆ, ಲವ್, ಹ್ಯಾವ್ ಡೀಪ್ ಅಫೆಕ್ಷನ್, ಹ್ಯಾವ್ ಡೀಪ್ ಹೇಟ್ರೆಡ್. ಹೇಟ್ರೆಡ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಭಾವನಾತ್ಮಕ ಅವಲಂಬನೆ. ಇವನ್ನೆಲ್ಲ ಈ ಗಂಟನ್ನು ಕಳಚುತ್ತಾಳೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಇದೆ, ಏನಂತಂದರೆ, ನಮ್ಮ ಹಣೆಯಲ್ಲಿ ಬರೆದದ್ದನ್ನು ಬದಲಿಸ್ತಾಳೆಯೇ ಲಲಿತಾದೇವಿಯ ಒಂದು ಔಪಾಸಕರಿಗೆ ಅಥವಾ ಅವರಿಗೆ ಅಂತಕ್ಕಂಥದ್ದು? ಹಿಂದೂ ದರ್ಶನದ ಪ್ರಕಾರ ಕರ್ಮ, ಪ್ರಾರಬ್ಧ, ಹಣೆ ಬರ ಇವೆಲ್ಲ ಇವೆ. ಆದರೆ ಒಂದು ಆತ್ಮಜ್ಞಾನ ಬೆಳೆದಂತೆ, ಒಂದು ನಮಗೆ ಆ ವಿಸ್ಡಮ್, ನಾಲೆಡ್ಜ್ ಬೆಳೆದಂತೆ ಅವುಗಳ ಬಂಧನ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ಜ್ಞಾನಿಗೆ ಸುಖ ಬಂದರೂ ಒಂದೇ, ದುಃಖ ಬಂದರೂ ಸಮ. ಸುಖೇಶು ದುಃಖೇಶು ಅನುದ್ವಿಗ್ನ ಮನಃ ಅಂತ ಗೀತೆಯಲ್ಲಿ ಹೇಳ್ದಂಗೆ, ಮನಸ್ಸು ಉದ್ವಿಗ್ನವಾಗೋದಿಲ್ಲ. ಸುಖ ಇದ್ದರೂ ಹಾಗೆ ಆ ಸ್ಥಿತಿಲೇ, ಆ ಒಂದು ಆನಂದದ ಸ್ಥಿತಿಯಲ್ಲಿ ಇರ್ತಾನೆ. ದುಃಖ ಬಂದರೂ ಒಂದು ಆನಂದದ ಸ್ಥಿತಿಯಲ್ಲಿ ಇರ್ತಾನೆ. ಅದು ಆತ್ಮಜ್ಞಾನ ಬೆಳೆದಂತೆ. ಹಣೆ ಬರಹ ಇದ್ದರೂ ಕೂಡ ಅದರ ದಾಸನಾಗುವುದಿಲ್ಲ. ಈ ದೃಷ್ಟಿಯಿಂದ ದೇವಿಯ ಅನುಗ್ರಹ ವಿಧಿಯನ್ನು, ವಿಧಿಲಿಖಿತ ಏನಿದೆ ಅದನ್ನು ಅಳಿಸಿ ಅದನ್ನು ಬೇರೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಆ ವಿಧಿಯ ಮೇಲಕ್ಕೆ ಏರಿಸುವ ಶಕ್ತಿ, ಅದನ್ನು ತಟ್ಕೊಂಡು ಹೋಗುವಂಥ ಶಕ್ತಿ ಕೊಡುತ್ತೆ ಅಂತಕ್ಕಂಥದ್ದು. ಇನ್ನು ಕೆಲವು ಆಚಾರ್ಯರು ಈ ವಿಷ್ಣು ಗ್ರಂಥಿ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇದು ಪ್ರೀತಿಯ ಬಂಧನವಲ್ಲ, ಇದು ವಿಷ್ಣು ಗ್ರಂಥಿ ಪ್ರೀತಿಯಲ್ಲಿ ಉಂಟಾಗುವ ಸ್ವಾಮಿತ್ವ ಭಾವ. ಪ್ರೀತಿ ಸಮಸ್ಯೆ ಅಲ್ಲ. ಪ್ರೀತಿ ಮಾಡೋದು ಅಥವಾ ಏನಾದರೂ ಬೇಕು, ಅದು ಸಮಸ್ಯೆ ಅಲ್ಲ. ಆದರೆ ಇದು ನನಗೆ ನನ್ನದು ಅಂತ ಪರ್ಮನೆಂಟ್ ಆಗಿ ಅಂಟಿಕೊಳ್ಳುವಿಕೆ ಇದೆಯಲ್ಲ, ಅದೇ ಸಮಸ್ಯೆ. ಕುಂಡಲಿನಿ ಈ ಗಂಟನ್ನು ಭೇದಿಸಿದಾಗ ಆಧ್ಯಾತ್ಮ ಸಾಧನೆಯಲ್ಲಿ ಸಾಧಕನಿಗೆ ಕರುಣೆ ಹೆಚ್ಚುತ್ತೆ, ಸ್ವಾರ್ಥ ಕಡಿಮೆಯಾಗುತ್ತೆ, ಭಯ ಕಡಿಮೆಯಾಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ವೈರಾಗ್ಯ ಹುಟ್ಟುತ್ತೆ. ಆದರೆ ಅವನು ಈ ಲೋಕನ ಬಿಟ್ಟು, ಅಂದರೆ ನಮ್ಮ ದೈನಂದಿನ ಬದುಕನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಲೋಕಕ್ಕೆ ದಾಸನಾಗದೆ ಬದುಕ್ತಾನೆ. ಲೋಕದಲ್ಲಿ ಏನೇ ಕಷ್ಟ ಸುಖ ಬಂದರೂ ಅದಕ್ಕೆ ದಾಸನಾಗದೆ, ಅದಕ್ಕೆ ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಇಲ್ದಿರ ಬದುಕ್ತಾನೆ. ಇನ್ನು ಶಾಕ್ತ ಸಂಪ್ರದಾಯದಲ್ಲಿ ಲಲಿತಾಂಬಿಕೆ ಕುಂಡಲಿನಿಯಾಗಿ ಏರ್ತಾಳೆ. ಅವಳು ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಅಂತ 3 ಮಹಾ ಗಂಟುಗಳನ್ನು ಭೇದಿಸ್ತಾಳೆ ಅಂತಕ್ಕಂಥದ್ದು. ಅಂದರೆ ಅಜ್ಞಾನವನ್ನು, ಆಸಕ್ತಿಯನ್ನು, ಅಹಂಕಾರವನ್ನು ನಾಶ ಮಾಡುತ್ತಾಳೆ. ಇದೊಂದು ರೀತಿಯ ಪರಮತತ್ವ. ಈ ನಾಮ ಏನು ಹೇಳುತ್ತೆ ಅಂದರೆ, ವಿಷ್ಣು ಗ್ರಂಥಿ ಅಂದರೆ ವಿಷ್ಣುವಿನ ಅಡ್ಡಿ ಅಲ್ಲ, ಅದು ಜೀವನದ ಮಧ್ಯಮಟ್ಟದಲ್ಲೂ ಉಂಟಾಗುವ ಆಸಕ್ತಿ, ಮಮಕಾರ ಮತ್ತು ಭಾವನಾತ್ಮಕ ಬಂಧನಗಳ ಗಂಟು. ಆ ಬಂಧನಗಳ ಗಂಟನ್ನು ಕಳಚಿ ಜೀವನವನ್ನು ಇನ್ನೂ ಉನ್ನತ ಆಧ್ಯಾತ್ಮಿಕ ಹಂತಕ್ಕೆ ಕರೆದೊಯ್ಯುವ ಒಂದು ದೇವಿಯ ಒಂದು ತತ್ವ, ಒಂದು ದೇವಿಯ ಒಂದು
ಫಿಲಾಸಫಿ ಅಂತ. ಸೊ ಮಣಿಪೂರ ಅಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂದರೆ ಸಂಬಂಧಗಳು, ಸಾಧನೆಗಳು, ಮಮಕಾರ, ಭಾವನಾತ್ಮಕ ಅಂಟಿಕೊಳ್ಳುವಿಕೆಯ ಗಂಟನ್ನು ಬೇಯಿಸಿ ಸಾಧಕನನ್ನು ಆಧ್ಯಾತ್ಮಿಕವಾಗಿ ಮೇಲಕ್ಕೆ ಕೊಂಡೊಯ್ಯುವ ಪರಾಶಕ್ತಿ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ಸುದೀರ್ಘವಾದ ವಿವರಣೆಯೊಂದಿಗೆ ಈ ಮಣಿಪೂರ ಅಂತ ರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಅಂತಕ್ಕಂಥ ಒಂದು ಲಲಿತಾ ಸಹಸ್ರನಾಮದ ವಾಕ್ಯದ ಅರ್ಥವನ್ನು ಇಲ್ಲಿ ನಾವು ಸವಿವರವಾಗಿ ಸುದೀರ್ಘವಾಗಿ ನೋಡಿದ್ದೇವೆ. ಎಂದಿನಂತೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲಲಿತಾ ಸಹಸ್ರನಾಮದಲ್ಲಿ ಮೊದಲಿನಿಂದ ಕೊನೆಯ ತನಕ ಬೇಕಾದಷ್ಟು ಈ ರೀತಿಯ ಶ್ಲೋಕಗಳು, ಈ ರೀತಿಯ ಒಂದು ಅದರ ಕೆಲವಂತೂ ನಮ್ಮ ದೈನಂದಿನ ಬದುಕಿಗೆ ಬಹಳ ಬೇಕಾಗತಕ್ಕಂಥದ್ದು. ಎಲ್ಲರ ಬದುಕಿನಲ್ಲೂ ಸಂಘರ್ಷ ಏನೋ ಒಂದು ಇದ್ದೇ ಇರುತ್ತೆ. ಅದರೊಳಗೆ ಎಲ್ಲರಿಗೂ ಕೂಡ ಕೆಲವೊಮ್ಮೆ ಬೇಕಾದಷ್ಟು ನಿಮಗೆ ಸಂಪತ್ತು, ಎಲ್ಲ ಸೌಕರ್ಯಗಳಿದ್ರೂ ಕೂಡ ನಿಮಗೆ ಸುಖ ಅಂತಕ್ಕಂಥದ್ದು ಇರೋದಿಲ್ಲ. ಆ ಸುಖದ ಮೂಲ ಎಲ್ಲಿದೆ, ಈ ನಾವು ಪಡ್ತಾ ಇರ್ತಕ್ಕಂಥ ಸುಖ ಅಥವಾ ದುಃಖ, ಅದಕ್ಕೆ ಮೂಲ ಯಾವುದು, ಆ ಮೂಲವನ್ನು ಹೇಗೆ ನಾವು ತೆಗೆದುಕೊಂಡು ಶಾಶ್ವತವಾದ ಒಂದು ಆ ಸಮಾಧಾನದ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು ಈ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಹಲವಾರು ವಾಕ್ಯಗಳು, ಹಲವಾರು ಶ್ಲೋಕಗಳು ನಮಗೆ ಇದನ್ನು ತಿಳಿಸ್ಕೊಡ್ತವೆ. ಇಷ್ಟು ಹೇಳಿ ಈ ವಿಡಿಯೋವನ್ನು ಇಲ್ಲಿ ಸಮಾಪ್ತಿ ಮಾಡುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ನಮೂದಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.